ವೆಲ್ಕಮ್ ಟು 1 ಮಿನಿಟ್ ಡಯಟ್ ಆ್ಯಂಡ್ ಡಯಾಬಿಟೀಸ್ ಬೈ ಅನಿತಾ ಕಾರ್ತಿಕೇಯನ್ ಫ್ರಮ್ ಮಧುಮೇಹ. ಸೊ ಇವತ್ತಿನ ಒಂದು 1 ಮಿನಿಟ್ನಲ್ಲಿ ಸಪ್ಲಿಮೆಂಟ್ಸ್ ಅಂದರೆ ಈಗ ವಿಟಮಿನ್ ಸಪ್ಲಿಮೆಂಟ್ಸ್ ಆಗಿರ್ಬೋದು, ಮಿನರಲ್ ಸಪ್ಲಿಮೆಂಟ್ಸ್ ಆಗಿರ್ಬೋದು, ಅಥವಾ ಪ್ರೋಟೀನ್ ಸಪ್ಲಿಮೆಂಟ್ಸ್ ಆಗಿರ್ಬೋದು. ಎಷ್ಟರ ಮಟ್ಟಿಗೆ ಇದದು ಹಬ್ಬಿದೆ ಅಂದರೆ ಡಯಾಬಿಟೀಸ್ ಅಂತ ಕೂಡ ತಾವಾಗೆ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ತೊಗೊಳ್ತಾ ಇರ್ತಾರೆ, ಪ್ರೋಟೀನ್ಸ್ ತೊಗೊಳ್ತಾ ಇರ್ತಾರೆ. ಅದು ಬೇಕಾ ಬೇಡವಾ ಅನ್ನೋ ನಮ್ಮ ದೇಹಕ್ಕೆ ಬೇಕಾ ಬೇಡವಾ ಅನ್ನೋದು ಕ್ವಶನ್ ಮಾಡ್ಕೊಳ್ಳೋದೇ ಇಲ್ಲ. ಸೊ ದಯವಿಟ್ಟು ಅದು ತಪ್ಪು ಮಾಡಬೇಡಿ. ಒಂದೊಂದು ಸಲ ನಾವು ಹೈಪರ್ ವಿಟಮಿನೋಸಿಸ್ ಅಂತ ಹೇಳ್ತೀವಿ ನಮ್ಮ ಮೆಡಿಕಲಿ. ಸೊ ಹೈಪರ್ ವಿಟಮಿನೋಸಿಸ್ ಅಂದರೆ ವಿಟಮಿನ್ಗಳು ಜಾಸ್ತಿಯಾಗಿ ದೇಹ ಸಿಂಪ್ಟಮ್ಸ್ನ ತೋರಿಸುತ್ತೆ, ಅದು ಗೊತ್ತಿರಲ್ಲ. ಸೊ ವಿಟಮಿನ್ಸ್ ಬೇಕು ನಮ್ಮ ದೇಹಕ್ಕೆ ಅಂತ ಬಿ ಕಾಂಪ್ಲೆಕ್ಸ್ ತೊಗೊಳ್ಳೋದು, ಕ್ಯಾಲ್ಶಿಯಂ ತೊಗೊಳ್ಳೋದು, ಒಮೆಗಾ 3 ತೊಗೊಳ್ಳೋದು, ಈ ಥರ ತಾವಾಗೇ ತೊಗೋತೀರಾ. ದಯವಿಟ್ಟು ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಪ್ರೋಟೀನ್ ಕೂಡ ಅಷ್ಟೇ. ಪ್ರೋಟೀನು ನಮ್ಮ ದೇಹಕ್ಕೆ ಡಯಾಬಿಟೀಸ್ ಇರೋರಿಗೆ ಕೆಲವು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅದ್ರ ಪ್ರಕಾರ ನಾವು ಪ್ರೋಟೀನ್ ಯಾವ್ದು ಹೇಳ್ತೀವಿ, ಎಷ್ಟು ದಿನ ಹೇಳ್ತೀವಿ, ಎಷ್ಟು ಸ್ಕೂಪ್ಸ್ ಹೇಳ್ತೀವಿ, ಅಷ್ಟರ ಮಟ್ಟಿಗೆ ಮಾತ್ರ ತೊಗೊಳ್ಳಿ. ತಾವಾಗೆ ಯಾವುದು ಡಿಸಿಷನ್ಸ್ನ ನೀವು ಡಯಾಬಿಟೀಸ್ ಇರೋರು ಖಂಡಿತ ತೊಗೋಬೇಡಿ. ಅದರ ಅಗತ್ಯ ನಿಮಗೆ ಬೇಕು ಅಂದಾಗ ಡಾಕ್ಟರ್ಸೇ ಬರ್ಕೊಡ್ತಾರೆ. ಅದು ಎಷ್ಟು ದಿನ ಬರ್ಕೊಡ್ತಾರೆ ಅದನ್ನು ನೀವು ಕ್ವಶನ್ ಮಾಡಿ ಅಷ್ಟರ ಮಟ್ಟಿಗೆ ತೊಗೊಳ್ಳಿ. ಎಲ್ಲ ಡಯಾಬಿಟೀಸ್ ಇರೋರಿಗೂ ಕಂಪಲ್ಸರಿ ಸಪ್ಲಿಮೆಂಟ್ಸ್ ಬೇಕು ಅನ್ನೋದು ಖಂಡಿತ ಸುಳ್ಳು. ಹೋಪ್ ಯು